ನಮಸ್ಕಾರ ಭಕ್ತರೇ, ಇಂದು ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಐತಿಹಾಸಿಕ ಜೀವನ ಕಥೆಯ ಮೊದಲ ಭಾಗವನ್ನು ತಿಳಿದುಕೊಳ್ಳೋಣ. ಇದು ಯಾವುದೇ ಕಲ್ಪಿತ ಕಥೆಯಲ್ಲ, ಮಠದ ಗುರು ಪರಂಪರೆ ಮತ್ತು ಐತಿಹಾಸಿಕ ದಾಖಲೆಗಳ ಆಧಾರವಾಗಿದೆ. ಈ ಭಾಗದಲ್ಲಿ ನಾವು ಅವರ ಜನನ, ಕುಟುಂಬ ಮತ್ತು ಬಾಲ್ಯದ ಪ್ರಮುಖ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಥವಾ ವೆಂಕಟನಾರಾಯಣ ಎಂದು ಕರೆಯುತ್ತಾರೆ. ಅವರು ಕ್ರಿಸ್ತಶಕ 1595ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಸುಂದರ ಪಟ್ಟಣದಲ್ಲಿ ಜನಿಸಿದರು. ಅಂದಿನ ಭುವನಗಿರಿ ಒಂದು ಧಾರ್ಮಿಕ ಮತ್ತು ವಿದ್ಯಾ ಕೇಂದ್ರವಾಗಿತ್ತು. ಅಲ್ಲಿ ವೇದ ಅಧ್ಯಯನ, ಶಾಸ್ತ್ರ ಪಾಠ ಮತ್ತು ಭಕ್ತಿಪರ ಕಾರ್ಯಗಳು ನಿರಂತರವಾಗಿ ಅಲ್ಲಿ ನಡೆಸುತ್ತಿದ್ದರು. ಇನ್ನು ಅವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟರು. ಅವರು ವೇದ ಪಂಡಿತರಾಗಿದ್ದರು ಮತ್ತು ಮಧ್ವ ಪರಂಪರೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು. ಅವರು ತಮ್ಮ ಮಗನಿಗೆ ಬಾಲ್ಯದಿಂದಲೇ ಶಿಸ್ತು, ವಿದ್ಯಾಭ್ಯಾಸ ಮತ್ತು ಧಾರ್ಮಿಕ ಪಾಠವನ್ನು ಕಲಿಸುತ್ತಿದ್ದರು. ತಂದೆ ಮತ್ತು ಮಗನ ಸಂಬಂಧವು ಪೂರ್ಣ ಭಕ್ತಿ ಮತ್ತು ಗೌರವದ ಮೂಲಕ ತುಂಬಿಕೊಂಡಿತ್ತು. ಇನ್ನು ಪ್ರಿಯ ವೆಂಕಟನಾಥರವರ ತಾಯಿಯ ಹೆಸರು ಗೋಪಿಕಾಂಬ. ವೆಂಕಟನಾಥನು ತನ್ನ ತಾಯಿಯ ಮೇಲೆ ಅಪಾರ ಭಕ್ತಿ ಮತ್ತು ಪ್ರೀತಿಯನ್ನು ಹೊಂದಿದ್ದ. ಅವರ ತಾಯಿ ಮನೆಯೊಳಗೆ ಪ್ರತಿದಿನಾಲೂ ಪೂಜೆ, ಧ್ಯಾನ, ಮಂತ್ರಪಠನ ಮಾಡುತ್ತಿದ್ದರು. ಅವರು ವೆಂಕಟನಾಥನಿಗೆ ದೇವರ ಸೇವೆಯನ್ನು ಹೇಗೆ ಮಾಡಬೇಕೆಂದು ಅವರು ಮನೆಯೊಳಗೆ ತಿಳಿಸಿಕೊಡುತ್ತಿದ್ದರು. ಇನ್ನು ವೆಂಕಟನಾಥನು ಶುದ್ಧ ಬ್ರಾಹ್ಮಣರ ಕುಟುಂಬದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ದೇವರ ಮೇಲೆ ಭಕ್ತಿ ಮತ್ತು ಶಾಸ್ತ್ರ ಅಧ್ಯಯನದ ಮೇಲೆ ವಿಶೇಷ ಆಸಕ್ತಿಯನ್ನು ತೋರಿಸುತ್ತಿದ್ದರು. ಮನೆಯೊಳಗೆ ಶಾಂತಿ, ಶಿಸ್ತು, ಪೂಜೆ, ಧ್ಯಾನ ಎಲ್ಲವೂ ಪ್ರತಿದಿನದ ರುಟೀನ್ ಆಗಿತ್ತು. ಈ ವಾತಾವರಣವೇ ಅವರ ವ್ಯಕ್ತಿತ್ವವನ್ನು ರೂಪಿಸಿದೆ. ವೆಂಕಟನಾಥನು ಬೆಳಗ್ಗೆಯಿಂದ ಸಂಜೆಯವರೆಗೆ ಅವನು ಶಿಸ್ತು, ಪಾಠ ಮತ್ತು ಧ್ಯಾನದಲ್ಲಿ ತೊಡಗಿದ್ದ. ಅವನ ಶಾಂತ, ಸಹನಶೀಲ ಸ್ವಭಾವ ಎಲ್ಲರ ಗಮನ ಸೆಳೆದಿತು. ಸಾಮಾನ್ಯ ಮಕ್ಕಳಂತೆ ಆಟವಾಡುವುದಕ್ಕಿಂತ ದೇವಾಲಯದಲ್ಲಿ ಕುಳಿತು ಮಂತ್ರಪಠನ ಮಾಡುವುದು ಮತ್ತು ಮಂತ್ರಪಠನವನ್ನು ಕೇಳುವುದು ಇಷ್ಟವಾಗುತ್ತಿತ್ತು. ಅವನ ನಡವಳಿಕೆ ಮತ್ತು ಶಿಷ್ಟಾಚಾರಗಳು ಗುರುಗಳಿಗೆ ಇಷ್ಟವಾಗುತ್ತಿತ್ತು. ತಮ್ಮ ತಂದೆ ತಿಮ್ಮಣ್ಣ ಭಟ್ಟರು ಪ್ರತಿದಿನವೂ ವಚನ ಪಾಠ ಮತ್ತು ಮಂತ್ರಪಾಠ ಕಲಿಸುತ್ತಿದ್ದರು. ತಾಯಿ ಗೋಪಿಕಾಂಬ ಭಕ್ತಿ ಮತ್ತು ದೇವರ ಸೇವೆಯ ಮಹತ್ವವನ್ನು ಕಲಿಸುತ್ತಿದ್ದರು. ಗುರುಗಳ ಬಳಿ ಹೋದಾಗ ವೆಂಕಟನಾಥನು ತಮ್ಮ ಶ್ರದ್ಧೆ, ಬುದ್ಧಿ ಮತ್ತು ಶಿಸ್ತಿನಿಂದ ಗುರುಗಳನ್ನು ಆಘಾತಗೊಳಿಸುತ್ತಿದ್ದರು. ಅವನ ಪಾಠ ಶಕ್ತಿಯು ಹೆಚ್ಚಾಗಿ ಗುರುಗಳನ್ನು ಆಶ್ಚರ್ಯಚಕಿತರನ್ನಾಗಿಸಿದ್ದು ನೀವೇ ನೋಡುತ್ತೀರಲ್ಲ ಸ್ನೇಹಿತರೆ. ವೆಂಕಟನಾಥನ ಬಳಿ ಕೇವಲ ಓದುವಿನ ಸಾಮರ್ಥ್ಯವಲ್ಲ, ಜೊತೆಗೆ ಇತರರನ್ನು ಸಹ ಕಲಿಸುವ ಶಕ್ತಿ ಇತ್ತು. ಚಿಕ್ಕ ವಯಸ್ಸಿನಿಂದಲೇ ಅವನು ಗುರುವಿನ ಮಾರ್ಗದಲ್ಲಿ ಪಾಂಡಿತ್ಯವನ್ನು ಪಡೆದನು. ಗ್ರಾಮಸ್ಥರು ಮತ್ತು ಗುರುಗಳು ಹೇಳುತ್ತಿದ್ದರು, ನೋಡಿ, ಈ ವೆಂಕಟನಾಥ ಎಂಬ ಹುಡುಗ ಸಾಮಾನ್ಯದವನಲ್ಲ, ಮುಂದೆ ಮಹಾನ್ ಸಂತನಾಗುತ್ತಾನೆ ಎಂದು ಗುರುಗಳು ಭರವಸೆಯನ್ನು ನೀಡಿದರು. ಪ್ರತಿದಿನ ಬೆಳಗ್ಗೆಯಿಂದ ಸಂಧ್ಯಾ ಪೂಜೆ, ಮಂತ್ರಪಾಠ, ವಿದ್ಯಾಭ್ಯಾಸ ಎಲ್ಲವೂ ನಿಯಮಬದ್ಧವಾಗಿತ್ತು. ಅವನ ಜೀವನವು ಶಿಸ್ತಿನಿಂದ ತುಂಬಿತ್ತು. ಏನೂ ಆಲಸ್ಯ ಅಥವಾ ಅಶ್ರದ್ಧೆ ಇರಲಿಲ್ಲ. ಈ ಶಿಸ್ತು ಮತ್ತು ಭಕ್ತಿ ಅವನನ್ನು ಸಣ್ಣ ಬಾಲಕನಿಂದ ಮಹಾನ್ ಗುರು ಆಗಲು ತಯಾರಿಸಿತು. ನೀವೇ ನೋಡುತ್ತೀರಲ್ಲ ಸ್ನೇಹಿತರೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರ ಬಗ್ಗೆ. ಸ್ನೇಹಿತರೆ, ಇದು ಮೊದಲನೆಯ ಭಾಗವಾಗಿದ್ದು, ಈ ವಿಡಿಯೋದಲ್ಲಿ ನಾವು ಅವರ ಜನನ, ಕುಟುಂಬ, ಬಾಲ್ಯ ಮತ್ತು ಶಿಷ್ಟಾಚಾರವನ್ನು ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನಾವು ವೆಂಕಟನಾಥನ ವಿದ್ಯಾಭ್ಯಾಸ, ವೇದ ಪಾಠ ಮತ್ತು ಬಾಲ್ಯದ ಪಾಂಡಿತ್ಯವನ್ನು ವಿವರವಾಗಿ ನೋಡೋಣ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ, ನಮ್ಮ ಕುಟುಂಬದ ಮೇಲೂ ಇರಲಿ. ಧನ್ಯವಾದಗಳು ಸ್ನೇಹಿತರೆ.